ಮೈಸೂರಲ್ಲಿ ಇಂದಿನಿಂದ 3 ದಿನ ಮಾವು ಹಲಸು ಮೇಳ. ಒಂದೇ ಸೂರಿನಡಿ ತರಹೇವಾರಿ ಮಾವು ಹಲಸಿನ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರು ಖರೀದಿಸಲು ಅವಕಾಶ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಮಾವು ಬೆಳೆಗಾರರಿಗೆ ಉತ್ತಮ ದರ ದೊರಕುವಂತೆ ಮಾಡುವುದು ಹಾಗೂ ಗ್ರಾಹಕರು ನ್ಯಾಯಯುತ ಬೆಲೆಯಲ್ಲಿ ಹಣ್ಣುಗಳನ್ನು ಖರೀದಿಸಲು ಉತ್ತೇಜನ ನೀಡುವ ಉದ್ದೇಶದೊಂದಿಗೆ ತೋಟಗಾರಿಕೆ ಇಲಾಖೆ ಮೇ 24ರಿಂದ ಅಂದರೆ ಇಂದಿನಿಂದ 3 ದಿನ ಮಾವು ಮಾರಾಟ ಮತ್ತು ಪ್ರದರ್ಶನ ಮೇಳ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ನಗರದ ಕುಪ್ಪಣ್ಣ ಪಾರ್ಕ್ನಲ್ಲಿ ಮಾವು ಮೇಳ ಆಯೋಜಿಸಲಾಗಿದ್ದು, ಒಂದೇ ಸೂರಿನಡಿ ತರಹೇವಾರಿ ಮಾವಿನ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. ಕುಪ್ಪಣ್ಣ ಪಾರ್ಕ್ನಲ್ಲಿ ಮಾವು ಮಾರಾಟ ಮತ್ತು ಪ್ರದರ್ಶನಕ್ಕೆ 35 ಮಳಿಗೆಗಳ ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿಯ ಮಾವು ಮೇಳದಲ್ಲಿ 150 ಟನ್ ಮಾವಿನ ಹಣ್ಣು ಮಾರಾಟವಾಗಿತ್ತು. ಈ ಬಾರಿ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮೇಳದಲ್ಲಿ ಬಾದಾಮಿ, ರಸಪುರಿ ಜೊತೆಗೆ ಮಲಗೋವಾ, ಮಲ್ಲಿಕಾ, ಸಿಂಧೂರ, ತೋತಾಪುರಿ, ಬಾಗನಪಲ್ಲಿ, ದಶೇರಿ, ಕೇಸರ್, ಸಕ್ಕರೆಗುತ್ತಿ, ಆಮ್ರಪಾಲಿ, ದಿಲ್ ಪಸಂದ್ ಸೇರಿದಂತೆ ಹಲವು ತಳಿಯ ಹಣ್ಣುಗಳು ಇರಲಿವೆ. ಒಂದೊಂದು ತಳಿಯ ಮಾವಿಗೂ ಹಾಪ್ಕಾಮ್ಸ್ನಲ್ಲಿ ನಿಗದಿಪಡಿಸಿರುವ ಬೆಲೆಯಂತೆ ಮಾರಾಟ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೇಳದಲ್ಲಿ ಭಾಗವಹಿಸುವ ರೈತರಿಗೆ ನೈಸರ್ಗಿಕವಾಗಿ ಹಣ್ಣಾಗಿಸಿದ ಫಲಗಳನ್ನಷ್ಟೇ ತರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಕ್ಯಾಲ್ಸಿಯಂ ಕಾರ್ಬೈಡ್ ಮುಕ್ತ, ನೈಸರ್ಗಿಕವಾಗಿ ಮಾಗಿಸಿದ ಉತ್ಕೃಷ್ಟ ದರ್ಜೆಯ ವಿವಿಧ ತಳಿಯ ಹಣ್ಣುಗಳು ಮೇಳದಲ್ಲಿ ಗ್ರಾಹಕರಿಗೆ ದೊರೆಯುವಂತೆ ಮಾಡಲಾಗಿದೆ. ಇವತ್ತು ಮೈಸೂರಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಇವತ್ತು ಮಾವು ಮತ್ತು ಹಲಸು ಹಣ್ಣಿನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. 3 ದಿವಸಗಳ ಕಾಲ ಇವತ್ತು ಜನಗಳಿಗೆ, ರೈತರಿಗೆ ಮತ್ತು ನೇರವಾಗಿ ಖರೀದಿ ಮಾಡುವಂಥ ಇದರೊಳಗಡೆ ಒಂದು ನೇರವಾದಂಥ ಇದು ಮಾಡೋದಕ್ಕೋಸ್ಕರ ಈ ಮೇಳ ಬಹಳ ಸಹಾಯಕಾರಿಯಾಗಿರುತ್ತೆ. ಈ ಸಲ ಬೇರೆ ಎಲ್ಲ ಬರಗಾಲ ಮತ್ತು ಬೇರೆ ಬೇರೆ ಎಲ್ಲ ಪಾಯಿಂಟ್ಗಳಿಂದಾಗಿ ಮಾವಿನ ಬೆಳೆ ಕಡಿಮೆ ಆಗಿರುವಂಥದ್ದು ಮತ್ತು ಅದರಲ್ಲೂ ಕೂಡ ಭಾಳಷ್ಟು ಜನಕ್ಕೆ ಮಾರ್ಕೆಟಲ್ಲಿ ಸಿಗುವಂಥ ಮಾವಿನ ಹಣ್ಣಿನ ಮೇಲೆ ಬೇರೆ ಬೇರೆ ರೀತಿಯಾದ ಸಂಶಯ ಇದರಲ್ಲೆಲ್ಲ ಇರೋದರಲ್ಲಿ ಈ ಹಲಸು ಮತ್ತು ಮಾವಿನ ಮೇಳ ಏನಿರುತ್ತೆ ಅದು ಭಾಳ ಸಹಾಯಕಾರಿ. ನೇರವಾಗಿ ರೈತರಿಗೆ ಬೆನಿಫಿಟ್ ಆಗೋದ್ರ ಜೊತೆಗೆ ಇವನ್ ಖರೀದಿ ಮಾಡೋರಿಗೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಇದನ್ನು ಖರೀದಿ ಮಾಡಿಕೊಂಡು ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೇ ಈ ಮಾವನ್ನು ಮತ್ತು ಹಲಸನ್ನು ಸೀಸನಲ್ ಫ್ರೂಟ್ಸ್ ಏನಿದೆ ಇವನ್ನ ಎಂಜಾಯ್ ಮಾಡೋದಕ್ಕೆ ಒಂದು ಸಹಾಯಕಾರಿಯಾಗಿರುವಂಥ ಇದರೊಳಗಡೆ ಇದೆ. ತೋಟಗಾರಿಕಾ ಇಲಾಖೆ ಎಲ್ಲ ರೈತರನ್ನು ಕೂಡ ಎಲ್ಲಿ ರಾಮನಗರ, ಮಂಡ್ಯ, ಮೈಸೂರು, ಅದರಲ್ಲಿ ನಂಜನಗೂಡು, HD ಕೋಟೆಯಿಂದ ಬೇರೆ ಬೇರೆ ಕಡೆಯಿಂದನೂ ಕೂಡ ಎಲ್ಲ ಬಂದಿರುವಂಥ ರೈತರನ್ನ ಸೇರಿಸಿ ಒಂದೇ ವೇದಿಕೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಮಾವು ಮತ್ತು ಹಲಸು ಮೇಳ ಈ ಸಲನೂ ಕೂಡ ಜನರೆಲ್ಲರೂ ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ರೈತರಿಗೆ ನೇರವಾಗಿ ಬೆನಿಫಿಟ್ ಆಗಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು.